ಆದಿತ್ಯ L1 ಒಂದು ಪದ ಬಳಸ್ತೀನಿ, ಅಬ್ಸರ್ವೇಟರಿ ಅಂತ. ಓಕೆ, ಅಬ್ಸರ್ವೇಟರಿ, ವೀಕ್ಷಣಾಲಯ. ಅದೇ ಥರ ಸೋಲಾರ್ ಅಬ್ಸರ್ವೇಟರಿ, ಸೌರ ವೀಕ್ಷಣಾಲಯ. ಓಕೆ ಸರ್, ಭಾರತದಲ್ಲಿ ಸೋಲಾರ್ ಅಬ್ಸರ್ವೇಟರಿ ಇದಾವೆ, ಸುಮಾರು ಇದಾವೆ, 6-7 ಇದಾವೆ. ಹೆಂಗಿರ್ತಾವೆ ಸರ್ ಅವು? ನೋಡಿ ತೋರಿಸ್ತೀನಿ. ಸೋಲಾರ್ ಅಬ್ಸರ್ವೇಟರಿ ಅಂದ್ರೆ ಹೆಂಗಿರ್ತಾವೆ ಅಂದರೆ ಇವೆಲ್ಲ ಟೆಲಿಸ್ಕೋಪ್ಸ್ ಇದೆಲ್ಲ, ಒಂದೊಂದು ಬಿಲ್ಡಿಂಗ್ ಹತ್ರ ಇರ್ತವೆ, ಒಂದೊಂದು ಟೆಲಿಸ್ಕೋಪ್ ಇವು. ಓಕೆ, ಈ ಥರ ನಮ್ಮ ಬಿಲ್ಡಿಂಗ್ ಹತ್ರ ಇರ್ತವೆ ಟೆಲಿಸ್ಕೋಪ್. ಸೂರ್ಯನನ್ನು ಅಧ್ಯಯನ ಮಾಡ್ತಕ್ಕಂಥ ದೂರದರ್ಶಕಗಳು, ಸನ್ನ ಅಧ್ಯಯನ ಮಾಡ್ತಕ್ಕಂಥ ಟೆಲಿಸ್ಕೋಪ್ಸನ್ನು ಸೋಲಾರ್ ಅಬ್ಸರ್ವೇಟ್ರಿ ಅಂತ ಕರಿತೀವಿ. ಆಯಿತಾ? ಸೋಲಾರ್ ಅಬ್ಸರ್ವೇಟ್ರಿ, ಸೌರ ವೀಕ್ಷಣಾಲಯಗಳು. ಆದರೆ ಸರ್, ಈ ಸೋಲಾರ್ ಅಬ್ಸರ್ವೇಟ್ರಿ ಎಲ್ಲ ಎಲ್ಲಿದ್ದಾವೆ? ಭೂಮಿ ಮೇಲಿದ್ದಾವೆ. ಆದಿತ್ಯ L1 ಸ್ಪೆಷಾಲಿಟಿ ಏನಂತಂದರೆ ಸರ್, ಭಾರತದ ಮೊಟ್ಟ ಮೊದಲ ಬಾಹ್ಯಾಕಾಶ ಆಧಾರಿತ ಸೌರ ವೀಕ್ಷಣಾಲಯ ಅದು. ಇಂಡಿಯಾಸ್ ಫಸ್ಟ್ ಸ್ಪೇಸ್ ಬೇಸ್ಡ್ ಸೋಲಾರ್ ಅಬ್ಸರ್ವೇಟ್ರಿ. ಈ ಬಾರಿ ಒಂದು ಟೆಲಿಸ್ಕೋಪನ್ನು ನಾವು ಕೆಳಗೆ ಕೂರಿಸಿಲ್ಲ, ಸ್ಪೇಸಲ್ಲಿ ಕೂರಿಸಿದ್ದೀವಿ. ಆಯಿತಾ? ಎಲ್ಲಿ ಕೂರಿಸಿದ್ದೀವಿ? ಸ್ಪೇಸಲ್ಲಿ. ನೋಡಿರಿ, ಈಗ ದಿಸ್ ಇಸ್ ಸನ್. ನೋಡಿ, ಇದು ಅರ್ತ್. ಆಯಿತಾ? ಈಗ ಅರ್ತಿಂದ ಸನ್ ಕಡೆಗೆ 1.5 ಮಿಲಿಯನ್ ಕಿಲೋಮೀಟರ್ ನೀವು ಟ್ರಾವೆಲ್ ಮಾಡಿದರೆ 15 ಲಕ್ಷ ಕಿಲೋಮೀಟರ್. ಸರ್, ಅಷ್ಟು ದೂರ ಕಳಿಸಿದೀವ? ಹೌದು, 15 ಲಕ್ಷ ಕಿಲೋಮೀಟರ್ ನೀವು ಟ್ರಾವೆಲ್ ಮಾಡಿದರೆ ನಿಮ್ಗೊಂದು ಪಾಯಿಂಟ್ ಸಿಗುತ್ತೆ. ಈ ಪಾಯಿಂಟಲ್ಲಿ ಸರ್, 2 ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ಗಳ ಗ್ರಾವಿಟೇಷನಲ್ ಪುಲ್ಲು 0 ಇರುತ್ತೆ. ಈಗ ಎಲ್ಲ ಪ್ಲಾನೆಟ್ಟು ಸೂರ್ಯನ ಸುತ್ತ ಯಾಕೆ ತಿರುಗ್ತವೆ? ದಟ್ ಇಸ್ ದ ಗ್ರಾವಿಟೇಷನಲ್ ಪುಲ್ ಆಫ್ ಸನ್. ಚಂದ್ರ ಭೂಮಿಯ ಸುತ್ತ ಯಾಕೆ ತಿರುಗುತ್ತೆ? ಗ್ರಾವಿಟೇಷನಲ್ ಪುಲ್ ಆಫ್ ಅರ್ತ್. ಹಂಗೆ ಸರ್, ಒಂದು ಪಾಯಿಂಟಿಗೆ ಹೋದಾಗ ಒಂದು ಜಾಗದಲ್ಲಿ ಈ ಎರಡು ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ಗಳ ಗ್ರಾವಿಟೇಷನಲ್ ಪುಲ್ 0 ಆಗುತ್ತೆ. 0 ಫುಲ್ ಕಮ್ಮಿ ಆಗುತ್ತೆ. ಆಯಿತಾ? ಸೊ ಈ ಥರದ್ದು 5 ಪಾಯಿಂಟ್ ನೋಡಿ. ಈ ಪಾಯಿಂಟನ್ನು ನಾವು ಲ್ಯಾಗ್ರೇಂಜಿಯನ್ ಪಾಯಿಂಟ್ಸ್ ಅಂತ ಕರಿತೀವಿ. ಆ ಥರ 5 ಪಾಯಿಂಟ್ ಇದ್ದಾವೆ. L1, L2, L3, L4. ಓಕೆ, L4 ನಾವು ಆಯ್ಕೆ ಮಾಡ್ಕೊಂಡಿರೋದು L1. ಓಕೆ, ವಾಟ್ ಆರ್ ಲ್ಯಾಗ್ರೇಂಜಿಯನ್ ಪಾಯಿಂಟ್ಸು? ಲ್ಯಾಗ್ರೇಂಜಿಯನ್ ಪಾಯಿಂಟ್ಸಲ್ಲಿ ಗ್ರಾವಿಟೇಷನಲ್ ಪುಲ್ಲು 0 ಆಗುತ್ತೆ. ಆಯಿತಾ? ಸೊ ಲ್ಯಾಗ್ರೇಂಜಿಯನ್ ಪಾಯಿಂಟ್ಸು 0 ಆಗುತ್ತೆ. ಆಯಿತಾ? ನಾವು ಆಯ್ಕೆ ಮಾಡ್ಕೊಂಡ್ರೆ L1. ಅಲ್ಲಿಗೆ ತಗೊಂಡೋಗಿ ಒಂದು ಸೋಲಾರ್ ಅಬ್ಸರ್ವೇಟ್ರಿ ಕೂರಿಸಿದ್ವಿ. ದಟ್ ಈಸ್ ಕಾಲ್ಡ್ ಎಸ್ L1. ಸರಿ, ಆದಿತ್ಯ L1. ಆಯಿತಾ? ಸೊ ಆದಿತ್ಯ L1 ಏನು ಮಾಡುತ್ತೆ ಅಂತಂದರೆ ಸರ್, ಇಫ್ ಯು ಸಿ ದ ಸ್ಟ್ರಕ್ಚರ್ ಆಫ್ ಸನ್, ನೋಡಿ, ಸನ್ ನೋಡಿದ್ರೆ ನಾವೇನು ಹೇಳ್ತೀವಿ? ಔಟರ್ ಲೇಯರ್ ಆಫ್ ಸನ್ ಈಸ್ ಕಾಲ್ಡ್ ಎಸ್ ಕರೋನಾ. ಆಯಿತಾ? ಇದು ಈ ಪೋರ್ಷನ್ನು ಏನು ನಿಮಗೆ ಬೆಳಕು ರಾಚ್ತಾ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಎಸ್ ಕರೋನಾ. ಆಯಿತಾ? ಸೊ ಕರೋನಾಗಿಂತ ಇನ್ನು ಸ್ವಲ್ಪ ಒಳಗಡೆ ಲೇಯರ್ ಬಂದು ಕ್ರೋಮೋಸ್ಪಿಯರ್. ಸೊ ಕರೋನಾ ಪ್ಲಸ್ ಕ್ರೋಮೋಸ್ಪಿಯರ್ನ ನಾನು ಸನ್ಸ್ ಔಟರ್ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಔಟರ್ ಅಟ್ಮಾಸ್ಫಿಯರ್ ಅಲ್ಲಿ ಕೂತ್ಕೊಂಡು ಕರೋನಾ ಮತ್ತು ಕ್ರೋಮೋಸ್ಪಿಯರ್ನ ಅಧ್ಯಯನ ಮಾಡ್ತಕ್ಕಂಥ ಇಂಡಿಯಾಸ್ ಫಸ್ಟ್ ಸ್ಪೇಸ್ ಬೇಸ್ಡ್ ಸೋಲಾರ್ ಅಬ್ಸರ್ವೇಟರೀಸ್ ಆದಿತ್ಯ L1. ಅಲ್ಲಿ ಲ್ಯಾಗ್ರೇಂಜಿಯನ್ ಪಾಯಿಂಟ್ 1 ಕೂತ್ಕೊಂಡು ಸೂರ್ಯನ ಹೊರ ವಾತಾವರಣವನ್ನು ಅಧ್ಯಯನ ಮಾಡ್ತಕ್ಕಂಥ, ಎಸ್ಪೆಷಲಿ ಕ್ರೋಮೋಸ್ಪಿಯರ್ ಮತ್ತು ಕರೋನಾವನ್ನು ಅಧ್ಯಯನ ಮಾಡ್ತಕ್ಕಂಥ ಭಾರತದ ಮೊಟ್ಟ ಮೊದಲ ಬಾಹ್ಯಾಕಾಶ ಆಧಾರಿತ ಸೌರ ಮಿಷನ್ ಆದಿತ್ಯ L1. ಹಾಗಾದರೆ ಸೊ ಕ್ವಶನ್ ಕೇಳ್ತಾರೆ, ಸೊ ಈ ಆದಿತ್ಯ L1 ಮಿಷನ್ನ ಉಡಾವಣೆ ಮಾಡಲಿಕ್ಕೆ ನಾವು ಬಳಸಿದಂಥ ಲಾಂಚ್ ವೆಹಿಕಲ್ ಯಾವುದು? PSLV C-57. ಸರಿ, ಇನ್ನೊಂದು ಕ್ವಶನ್ ಕೇಳ್ಬಿಡ್ತೀನಿ ನಿಮಗೆ. ಓಕೆ, ಚಂದ್ರಯಾನ್ 3 ಮಾಡಿದ್ದೀವಿ ರೀಸೆಂಟಾಗಿ. ಓಕೆ, ಚಂದ್ರಯಾನ್ 3ನಲ್ಲಿ ಲಾಂಚ್ ವೆಹಿಕಲ್ ಯಾವುದು?
GSLV Mark 3, LVM Mark 3? Yes or no?